ಸ್ಟ್ರೈಟ್ ರೋಡು ಎಷ್ಟು ಉದ್ದಕ್ಕಿದೆ ನೋಡಿ, ಅಲ್ಲೂ ಕಾಣಿಸ್ತಿದೆ ಸ್ಟ್ರೈಟ್ ರೋಡು. ಇದು ನೆಲದ ಮೇಲೆ ಇದ್ದಂಗೆ, ನಿಂದು ಹೈಟ್ ಇದೆಯಲ್ಲ ಗೊತ್ತಾಗಲ್ಲ. ಇದು ನೆಲದ ಮೇಲೆ ಕೂತಂಗಿರುತ್ತೆ ಗಾಡಿ. ಸ್ಟ್ಯಾಂಡ್ ಹಾಕ್ಬೇಡ, ಓಡಿಸ್ಕೊಂಡು ನೋಡಿ. ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ. ಹಲೋ, ಶುಭ ಮುಂಜಾನೆ, ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಮನೋಜ್ ಆ್ಯಂಡ್ ನಿಖಿತಾ ಸೈನಿಂಗ್ ಇನ್ ಫ್ರಮ್ ಟೇಲ್ಸ್ ಆಫ್ ವಂಡರ್ಲೆಸ್ ಕಪಲ್. ಸೊ ಇವತ್ತು ನಮ್ಮ ಪಯಣ ತಲಸರಿ ಕಣ್ಣೂರು ಕಡೆಗೆ. ಸೊ ಬ್ಯಾಂಗ್ಳೂರಿಂದ ಅಂದರೆ ನಮ್ಮ ಮನೆಯಿಂದ ಒಂದು 330 ಕಿಲೋಮೀಟರ್ಸ್ ಇದೆ. 330 ಕಿಲೋಮೀಟರ್ಸ್ ಇದೆ. ಬೆಂಗಳೂರಿಂದ ಒಂದು 300 ಚಿಲ್ಲರೆ ಆಗುತ್ತೆ. ಮೈಸೂರಿಂದ ಒಂದು 150 ಕಿಲೋಮೀಟ್ರ್ ಆಗುತ್ತೆ. ಸೊ ನಾವು ಬೆಂಗಳೂರು ಬಿಟ್ಟಾಗ ಆಲ್ಮೋಸ್ಟ್ ಒಂದು 3:30 ಆಗಿತ್ತು. ಅಲ್ಲಿ ಫುಲ್ ಕತ್ಲೆ ಇತ್ತಲ್ವ, ಸೊ ಅಲ್ಲೆಲ್ಲೂ ವೀಡಿಯೋ ಮಾಡಲಿಲ್ಲ. ಗೊತ್ತಲ್ಲ, ಮೊದಲೇ ಮೈಸೂರು ರೋಡು, ಹಳೆಯ ಮೈಸೂರು ರೋಡಲ್ಲಿ ಬರಬೇಕು. ಸೊ ಸುಮ್ಮನೆ ಅವೆಲ್ಲ ಏನಕ್ಕೆ ಅಂದ್ಬಿಟ್ಟು ಕತ್ಲೆ ಬೇರೆ ಅಂದ್ಬಿಟ್ಟು ವೀಡಿಯೋ ಮಾಡಿರಲಿಲ್ಲ. ಸೊ ಈಗ ಹುಣಸೂರು ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದೀವಿ, ಕೂರ್ಗು ವಿರಾಜಪೇಟೆ ರೋಡು. ಸೊ ಇಲ್ಲಿ ಬೆಳಕಾದ್ಮೇಲೆ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಈಗ ಜಸ್ಟು ಒಳ್ಳೆ ಕಾಫಿ ಟೀ ಆಯಿತು. ಬಟ್ ವೆದರ್ ಮಾತ್ರ ಬೇಸಿಗೆ ಅಂತ ಹೇಳಿದ್ರು ಫುಲ್ ಸಖತ್ ಚಳಿ ಇತ್ತು ರಾತ್ರಿ. ಏನು ಚಳಿ ಅಂತೀರಾ, ಫುಲ್ ನಡುತ್ತಾ ಇರಲಿಲ್ಲ ಹುಡುಗರೆಲ್ಲ, ಬಾಯ್ಸ್ಗೆಲ್ಲ. ಸೊ ಅಷ್ಟು ಕೋಲ್ಡ್ ಇತ್ತು. ಈಗಲೂ ಅಷ್ಟೇ, ಇನ್ನೂ ಚಳಿ ಹಂಗೆ ಇದೆ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಕ್ಚುಲಿ ಚಳಿಗಾಲದಲ್ಲಿ ಕೂಡ ಇಷ್ಟು ಚಳಿ ಇರಲಿಲ್ಲ. ಇದು ಸಮ್ಮರ್ ಸೀಸನ್ ಬೇರೆ, ಈ ಟೈಮಲ್ಲೇ ಇಷ್ಟು ಚಳಿ ಇದೆ. ಸೊ ಆವಾಗಲೇ ಹೇಳ್ತಾ ಇದ್ದೆ, ಹುಣಸೂರು ಕ್ರಾಸ್ ಆಗಿ ಮುಂದೆ ಬಂದಿದ್ದೀವಿ. ಇಲ್ಲಿಂದ ತಲೆಸರಿಗೆ ಎಷ್ಟಿದೆ ಗೊತ್ತಾ, ನಮ್ಮದು ರೆಸಾರ್ಟ್ಗೆ 160 ಇದೆ, 3.5 hours. ಸೊ ಇವತ್ತು ಪ್ಲ್ಯಾನ್ ಇರೋದು ಸ್ಟೇ ಹತ್ರ ಹೋಗಿ ಫಸ್ಟು ಚೆಕ್-ಇನ್ ಆಗಿಬಿಟ್ಟು ಅಲ್ಲೇ ಸ್ಟೇ ಮುಂದೆ, ನಮ್ಮದು ಸ್ಟೇ ಮುಂದೆನೇ ಬೀಚ್ ಇದೆ, ಅಲ್ಲೇ ಹೋಗಿ ಸ್ವಲ್ಪ ಪೀಸ್ಫುಲ್ಲಾಗಿ ಸ್ವಲ್ಪ ರೆಸ್ಟ್ ಮಾಡಿ, ಆಮೇಲೆ ಸ್ವಲ್ಪ ಬಿಸಿಲೆಲ್ಲ ಕಡಿಮೆ ಆದಮೇಲೆ ಸುತ್ತಮುತ್ತ ಒಂದು 2-3 ಪ್ಲೇಸಸ್ ಇದೆ ಇದು ಇಟಿನರಿಯಲ್ಲಿ. ಅವೆಲ್ಲ ನೋಡ್ಕೊಂಡು ಬಂದು ಸಾಯಂಕಾಲ ಹೋಗಿ ಸನ್ಸೆಟ್ ನೋಡಿಕೊಂಡು ಬೀಚ್ ಹತ್ರ ಫುಲ್ ಪೀಸ್ಫುಲ್ಲಾಗಿ ಚಿಲ್ಔಟ್ ಆಗಿ, ಆಮೇಲೆ ನೈಟ್ ಗೊತ್ತಿರುತ್ತಲ್ಲ ಆರಾಮಾಗಿ ಪಾರ್ಟಿ ಗೇಟಿ ಅದು ಇದು ಅಂತ. ನೆಕ್ಸ್ಟು ನಾಳೆ ಬೆಳಗ್ಗೆ ಒಂದು 5:30 ಎದ್ದುಬಿಟ್ಟು ಪಕ್ಕಾ ಎಲ್ಲ ಹೋಗಿ ಡ್ರೈವ್ ಬೀಚಲ್ಲಿ ಆರಾಮಾಗಿ ಡ್ರೈವ್ ಮಾಡಿಕೊಂಡು ಬೈಕಲ್ಲೆಲ್ಲ ಆರಾಮಾಗಿ ಹಾಡಿಕೊಂಡು ಮತ್ತೆ ಬಂದು ಸ್ಟೇಯಲ್ಲಿ ಫ್ರೆಶ್ ಅಪ್ ಆಗಿ ರಿಟರ್ನ್ ಬ್ಯಾಂಗ್ಳೂರು. ಫುಲ್ ತಲೆಸರಿನೇ ಫುಲ್ ಇಟಿನರಿ ಇರೋದು, ಬೇರೆ ಎಲ್ಲೂ ಆ ಕಡೆ ಈ ಕಡೆ ಎಲ್ಲೂ ಇಲ್ಲ. ಫುಲ್ಲು ಕಣ್ಣೂರು ಹತ್ರ ಅಲ್ಲೇ ಒಂದೇ ಊರಲ್ಲೇ ಸುತ್ತಮುತ್ತ, ಅಲ್ಲೇ ಒಂದು 5 ಕಿಲೋಮೀಟರ್ ಸುತ್ತಮುತ್ತನೇ ಎಲ್ಲ ನೋಡ್ಬೋದು. ಬಟ್ ಏನಪ್ಪ ಅಂದರೆ, ಒಂದು ಈ ರೈಡಲ್ಲಿ ಕರ್ನಾಟಕ ಬಾರ್ಡ್ರ್ ಇದೆ ಅಲ್ವಾ, ಕರ್ನಾಟಕ ಬಾರ್ಡ್ರ್ ಆಗೋವರೆಗೂ ಮಾತ್ರ ನಾವು ಮೋಟೋ ವ್ಲಾಗ್ ಮಾಡೋಕ್ಕಾಗೋದು. ಬಿಕಾಸ್ ಕೇರಳಾಗೆ ಹೋದ್ಮೇಲೆ ಮೋಟೋ ವ್ಲಾಗ್ ಅಲೋ ಮಾಡಲ್ಲ. ಹೆಲ್ಮೆಟ್ಗೆ ಮೌಂಟ್ ಕ್ಯಾಮ್ರಾ ಏನೇ ಮೌಂಟ್ ಆಗಿದ್ರು ಅದನ್ನೇನಾದ್ರು ಕಾಪ್ಸ್ ನೋಡಿದ್ರು ಅಂದರೆ ಹಿಡಿದು ಫೈನ್ ಹಾಕ್ತಾರೆ. ಸೊ ಅದರಿಂದ ನಾವು ಕೇರಳ ಎಂಟ್ರಿ ಆಗಿದ ತಕ್ಷಣ ಮೋಟೋ ವ್ಲಾಗ್ ಮಾಡೋದಕ್ಕೆ ಆಗೋದಿಲ್ಲ, ಕ್ಯಾಮ್ರಾ ಮೌಂಟ್ ಮಾಡಿರೋದಿಲ್ಲ. ಸೊ ಅನ್ಫಾರ್ಚುನೇಟ್ಲಿ ಇದೊಂಥರ ಡಿಫ್ರೆಂಟಾಗಿರುತ್ತೆ. ಬಟ್ ಕ್ಯಾಮ್ರಾ ಇಟ್ಕೊಂಡು ಓಡಾಡ್ಬೋದು. ಸೊ ನಿಮ್ಮ ಪ್ಲೇಸಸ್ ತೋರಿಸ್ತೀನಿ, ಬಟ್ ಹೆಲ್ಮೆಟ್ಟುಗೆ ಕ್ಯಾಮ್ರಾ ಮೌಂಟ್ ಆಗಿರೋಲ್ಲ ಅಷ್ಟೇ. ಅಂತ ಏನು ಡಿಫ್ರೆನ್ಸ್ ಆಗೋಲ್ಲ, ಮ್ಯಾನೇಜ್ ಮಾಡ್ಬೋದು ಸುತ್ತಮುತ್ತ ಅಲ್ಲೇ ಹೋಗಿ. ಸೊ ಬಟ್ ಅಲ್ಟಿಮೇಟ್ಲಿ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಯಾವಾಗಲೂ ಆಫ್ ರೋಡ್ ಮಾಡಿ ಬೇಜಾರಾಗ್ಬಿಟ್ಟಿತ್ತು. ಲಾಸ್ಟು 3-4 ಮಂತ್ಸಿಂದ ಬರೀ ಆಫ್ ರೋಡೇ ಇತ್ತು. ಸೊ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ನಾವು ಬೀಚ್ ಡ್ರೈವ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಸೊ ವ್ಲಾಗ್ಸು ಎಲ್ಲ ನೋಡಿ ಒಂದು 2-3 ಎಪಿಸೋಡ್ ಆಗುತ್ತೆ ಮೋಸ್ಟ್ಲಿ, ಕಂಟೆಂಟ್ ಎಲ್ಲ ಸೇರಿ. ಸೊ 2-3 ಎಪಿಸೋಡು ನೋಡಿ, ಈ ನಡುವೆ ನನಗೆ ಒಳ್ಳೊಳ್ಳೆ ಫೀಡ್ಬ್ಯಾಕ್ಸ್ ಬರ್ತಾ ಇದ್ದಾವೆ. ಜನ ಹೇಳ್ತಿದ್ದಾರೆ ವ್ಲಾಗ್ಸ್ ಚೆನ್ನಾಗಿದೆ ಅದು ಇದು ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್. ಯಾರಾದರೂ ನಮ್ಮ ವೀಡಿಯೋಸ್ ಎಲ್ಲ ಕಂಪ್ಲೀಟಾಗಿ ನೋಡ್ತಿದ್ದೀರೋ ಎಲ್ರಿಗೂ ತುಂಬ ಧನ್ಯವಾದಗಳು. ನಾವು ಮಾಡ್ತಿರೋದು ಇಷ್ಟೇ,
ಎಲ್ಲರೂ ನೋಡಲಿ, ಇಷ್ಟಪಡಲಿ, ಒಳ್ಳೊಳ್ಳೆ ಫೀಡ್ಬ್ಯಾಕ್ ಕೊಡಲಿ, ಕಂಟೆಂಟ್ ಚೆನ್ನಾಗಿ ಬರಲಿ ಅಂತ ಅಷ್ಟೇ. ಸೊ ಏನೋ ಮೊನಿಟೈಸ್ ಆಗಿಬಿಟ್ಟು ನಮಗೆ ದುಡ್ಡು ಬರುತ್ತೆ ಅಂತ ನಾವು ಮಾಡ್ತಾಯಿಲ್ಲ. ಮೊನಿಟೈಸ್ ಆಗಿದೆ ಆಲ್ರೆಡಿ ಚಾನಲ್ಲು, ಬಟ್ ಅದ್ರಲ್ಲಿ ಬರೋದು ಎಷ್ಟು ಒಂದು 1000 ವ್ಯೂಸ್ ಹೊಡೆದ್ರೆ ಅಮ್ಮಮ್ಮ ಅಂದರೆ ಒಂದು ಎಷ್ಟಪ್ಪ, ಒಂದು 10 ರೂಪಾಯಿ 20 ರೂಪಾಯಿ ಬರುತ್ತೆ. ಹಾಂ, 10-20 ಬರುತ್ತೆ ಅಷ್ಟೇ. ಸೊ ಅದನ್ನು ನಂಬ್ಕೊಂಡಂತೂ ನಾವು ವ್ಲಾಗ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಎಂಜಾಯ್ ಮಾಡಬೇಕಷ್ಟೇ. ಸೊ ಬನ್ನಿ ಹಿಂಗೆ ಮುಂದೆ ಹೋಗ್ತಾ 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 ಮಾತಾಡ್ಕೊಂಡು ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ಹೋಗೋಣ. ಫಾಗಲ್ಲಿ ನೋಡಿ, ಫಾಗ್ ಆ ಕಡೆನ ಕವರ್ ಆಗಿದೆ. ಬೇಸಿಗೆ ಅಂತ ಯಾರು ಅನ್ನಲ್ಲ ಇದನ್ನು, ಒಳ್ಳೆ ವಿಂಟರ್ ಥರ ಇದೆ, ಅಷ್ಟು ಚಳಿ ಇದೆ. ಇನ್ನು ನೈಟ್ ಅಂತೂ ಫುಲ್ಲು ಕೋಲ್ಡು. ನಾವು ಥರ್ಮಲ್ಸ್ ಏನು ತೊಗೊಂಡಿಲ್ಲ. ಹೋಗ್ತಾರೆ ಬೀಚ್ ಸೈಡು, ನೈಟು ಹೆಂಗಿರೋ ಸಮ್ಮರ್ ಅಲ್ವಾ, ಚಳಿ ಇರಲ್ಲ, ಫುಲ್ಲು ಬಿಸಿಲಿರುತ್ತೆ, ಮುಂದೆ ಬಿಸಿ ಇರುತ್ತೆ ಅಂದ್ಬಿಟ್ಟು ನಾವು ಥರ್ಮಲ್ಸ್ ಏನು ಹಾಕ್ಕೊಂಡಿರಲಿಲ್ಲ. ಅದು ನೋಡಿದ್ರೆ ನೈಟು ಫುಲ್ಲು ಕೋಲ್ಡು, ಚಳಿ ಫುಲ್ಲು. ಆ ಚಳಿಗೆ ಬಾಡಿ ಪೇನ್ ಬಂದ್ಬಿಡುತ್ತೆ ನಮಗೆ, ಅಷ್ಟು ಕೋಲ್ಡ್ ಆಗೋಯ್ತು. ಬಟ್ ಒಳ್ಳೆ ಮಜಾ ಆಯಿತು. ಇಲ್ಲಿ ಫುಡ್ ಟ್ರಕ್ ಇರ್ತಾಯಿತ್ತು, ಫುಡ್ ಟ್ರಕ್ ಇಲ್ವಲ್ಲೇ, ಇಲ್ಲಿ ಫುಡ್ ಟ್ರಕ್ ಇರ್ತಾಯಿತ್ತು, ಫುಡ್ ಟ್ರಕ್ಕೇ ಇಲ್ಲ. ಸೊ ಯೂಶ್ವಲಿ ಲಾಸ್ಟ್ ಟೈಮ್ ಬಂದಾಗಲೂ ನಾವು ಅಲ್ಲಿ ಫುಡ್ ಟ್ರಕ್ ಇತ್ತು, ಅಲ್ಲಿ ತಿಂತಾಯಿದ್ವಿ ಫುಡ್ ಟ್ರಕ್ಕಲ್ಲಿ. ಅದು ಚೆನ್ನಾಗಿರ್ತಾಯಿತ್ತು ಆ್ಯಕ್ಚುಲಿ. ಬ್ರೇಕ್ಫಾಸ್ಟು ಮೊಬೈಲ್ ಕ್ಯಾಂಟೀನ್ ಥರ ಇಡ್ಲಿ, ದೋಸೆ, ಬಿಸಿಬೇಳೆ ಭಾತ ಸಿಗ್ತಾಯಿತ್ತು. ಲಾಸ್ಟ್ ಟೈಮ್ ತಿಂದಾಗ ಚೆನ್ನಾಗಿತ್ತು. ಸೊ ಇಲ್ಲೇ ಇರುತ್ತೆ ಅಂದ್ಬಿಟ್ಟು ಮುಂದೆ ಬಂದೆ ನಾನು. ಇವತ್ತು ಓಪನ್ ಇಲ್ಲ ಅದು. ಮೋಸ್ಟ್ಲಿ ಅಂದರೆ ಇವಾಗ ಮೋಸ್ಟ್ಲಿ ಗೋಣಿಕೊಪ್ಪ ಹೋಗ್ಬಿಟ್ಟೆ ತಿನ್ನಬೇಕು ಅನಿಸುತ್ತೆ. ಎಷ್ಟು ಟೈಮ್ ಗೊತ್ತಾ? ಟೈಮು ಇನ್ನೂ 7 ಕಾಲಿಗ. ನೋಡೋಣ, ಇನ್ನೊಂದು 38 ಕಿಲೋಮೀಟ್ರ್ ಅಂದರೆ ಒಂದು ಅರ್ಧ ಗಂಟೆ ಆಗುತ್ತೆ ಅನಿಸುತ್ತೆ ಈ ರೋಡಲ್ಲಿ. ಸೊ ಮುಂದೆ ಹೋಗ್ಬಿಟ್ಟೆ ನೋಡಬೇಕು ಮೋಸ್ಟ್ ಪ್ರಾಬಬ್ಲಿ. ನೋಡೋಣ ಮುಂದೆ ಹೋಗಿ ಎಲ್ಲರೂ ಸಿಕ್ಕಿದ್ರೆ ಗೋಣಿಕೊಪ್ಪ, ಇಲ್ಲಾಂದರೆ ಇನ್ನೂ ಈ ಕಡೆಗೆ ಎಲ್ಲರೂ ಸಿಕ್ಕಿದ್ರೆ ನೋಡಬೇಕು. ಆಲ್ರೆಡಿ ನೈಟೆಲ್ಲ ಫುಲ್ ಎಚ್ಚರ ಇದ್ವಲ್ಲ, ಹೊಟ್ಟೆ ಹಸಿವಾಗ್ತದೆ, ತುಂಬ ಅಸಿಡಿಟಿ ಆಗಿಬಿಡುತ್ತೆ ಅಂತ. ಅದರಲ್ಲಿ ಆ ಚಳಿಗೆ ಕಾಲು ಕೈಯೆಲ್ಲ ಫುಲ್ ಒಂಥರ ಹಿಡ್ಕೊಂಬಿಟ್ಟಿದೆ. ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಯಾವುದಪ್ಪ ಇದು? ವಿ ಪಿ ಕೇಕ್ ರೆಸ್ಟೋರೆಂಟ್, ಫುಲ್ ಕೇರಳ ಸ್ಟೈಲು. ಇಡ್ಲಿ ಚೆನ್ನಾಗಿತ್ತು, ಪೂರ್ಣಿ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಸೊ ಬ್ರೇಕ್ಫಾಸ್ಟ್ ಅಂತೂ ಆಯಿತು. ಸೊ ಇಲ್ಲಿಂದ ಒಂದು 150 ಕಿಲೋಮೀಟರ್ಸ್ ಇದೆ. ಕೇರಳ ಬಾರ್ಡ್ರಿನೊಂದು 60-70 ಇರಬೇಕೇನೋ. ನಮ್ಮ ರೆಸಾರ್ಟ್ಗೆ ಒಂದು 150 ಕಿಲೋಮೀಟರ್ಸ್ ಇದೆ. ಸೊ ಕೇರಳ ಬಾರ್ಡ್ರಿಗೆ ಹೋದ್ಮೇಲೆ ಕ್ಯಾಮ್ರಾ ತಗೊಂಡ್ರೆ ಆಯಿತು. ಸದ್ಯಕ್ಕೆ ಕ್ಯಾಮ್ರಾ ಇರಲಿ, ಮೂವ್ ಮಾಡ್ಕೊಂಡಿರೋದು. ರಾಜೀವ್ ಗಾಂಧಿ ರಾಷ್ಟ್ರೀಯ ಭವನ. ಸೊ ಇಲ್ಲಿಂದ ಫಾರೆಸ್ಟ್ ಝೋನ್ ಇದೆಲ್ಲ ನಾಗರಹೊಳೆ ಬಿಡುತ್ತೆ. ಇದೆಲ್ಲ ನಾಗರಹೊಳೆ ಝೋನು. ಆ್ಯಕ್ಚುಲಿ ಇಲ್ಲೆಲ್ಲ ಎಲಿಫೆಂಟ್ಸ್ ಎಲ್ಲ ಕಾಣಿಸ್ತವೆ. ಯಾವಾಗ ಕಾಣಿಸ್ತವೆ, ಹೆಂಗೆ ಕಾಣಿಸ್ತವೆ ಗೊತ್ತಾಗಲ್ಲ, ಕಾಣಿಸ್ತವೆ. ಜಿಂಕೆ, ಆಮೇಲೆ ಆನೆ ಕಾಣಿಸ್ಬಹುದು. ನೋಡೋಣ, ನಮ್ಮ ಲಕ್ ಚೆನ್ನಾಗಿತ್ತು ಅಂದರೆ ಕಾಣಿಸುತ್ತೆ. ಟೆಂಪಲ್ ಇದೆ, ತುಂಬ ಫೇಮಸ್ ಟೆಂಪಲ್. ತುಂಬ ಜನ ಬಂದು ನಿಲ್ಲಿಸಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅಸಲು ಮಾರಮ್ಮ, ಅಮ್ಮ ತಾಯಿ ಮಾರಮ್ಮ ಕಾಪಾಡಮ್ಮ, ಎಲ್ಲರಿಗೂ ಒಳ್ಳೇದು ಮಾಡಮ್ಮ.
ಮಾನ್ಸೂನು ವಿಂಟರಲ್ಲಿ ಬಂದರೆ ಈ ರೋಡ್ ಹೆಂಗಿರುತ್ತೆ ಗೊತ್ತಾ, ಫುಲ್ಲು ಗ್ರೀನು, ಗ್ರೀನ್ ರೋಡು, ಗ್ರೀನ್ ಫಾರೆಸ್ಟ್ ಮಧ್ಯ ಈ ಬ್ಲ್ಯಾಕ್ ಟಾರ್ ರೋಡು ಸಕ್ಕತ್ತಾಗಿ ಕಾಣುತ್ತೆ. ವೈಬೇ ಬೇರೆ. ಮಾಡಿರ್ಬೇಕು ವೀಡಿಯೋಸ್, ನಾನು ಮೋಸ್ಟ್ಲಿ ಮಸೀನಗುಡಿ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ, ಬಟ್ ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಲ್ಲ ಅನ್ಸುತ್ತೆ ಮಸೀನಗುಡಿದು. ಎಲಿಫೆಂಟ್ ಕ್ರಾಸಿಂಗ್. ಇನ್ನೊಂದು ಫಾರೆಸ್ಟ್, ಇದು ಯಾವುದಪ್ಪ ಫಾರೆಸ್ಟ್ ಲಿಮಿಟು? ಅದು ನಾಗರಹೊಳೆ ಆಯಿತು. ಇದು ಯಾವ ಲಿಮಿಟಿಗೆ ಬರುತ್ತೆ? ಕೊಡಗು ಡಿಸ್ಟ್ರಿಕ್ಟ್. ವೆಲ್ಕಮ್ ಟು ಕೊಡಗು. ಬ್ಯೂಟಿ. ಅದೇ ಸ್ಟ್ರೀಟ್ ರೋಡು ಎಷ್ಟು ಉದ್ದಕ್ಕಿದೆ ನೋಡಿ, ಅಲ್ಲೂ ಕಾಣಿಸ್ತಿದೆ ಸ್ಟ್ರೀಟ್ ರೋಡು. ಇಂಟರ್ಸೆಪ್ಟರ್ದು ಬ್ರೇಕು ಫುಲ್ ಝೀರೋ ಆಗಿಬಿಟ್ಟಿದೆ. ಅದರಲ್ಲಿ ಆಯಿಲ್ ಫುಲ್ ಡ್ರೈ ಆಗಿದೆ, ಅವನು ಆಯಿಲ್ ನೋಡ್ಕೊಂಡಿಲ್ಲ. ಅದಕ್ಕೆ ಹೇಳೋದು ನೋಡಿ ಅದು ಎಷ್ಟು ಇಂಪಾರ್ಟೆಂಟು ಅಂತ. ಬರೀ ಇಂಜಿನಲ್ಲಿ ಚೆಕ್ ಮಾಡ್ತೀವಿ, ಲೂಬ್ ಮಾಡ್ತೀವಿ, ಇದು ಮಾಡ್ತೀವಿ ಅಷ್ಟೇ. ಅದು ಬ್ರೇಕ್ ಆಯಿಲ್ಸು ಇವಾಗ ಹೊಸದಾಗಿ ಬರೋ ವೆಹಿಕಲ್ಸ್ಗಳೆಲ್ಲ ಬ್ರೇಕ್ ಆಯಿಲ್ಸ್ ಚೆಕ್ ಮಾಡೋದು ಅಷ್ಟು ಇಂಪಾರ್ಟೆಂಟು. ಆಯಿಲ್ ಇಲ್ಲ ಅಂದರೆ ಬ್ರೇಕ್ಸೇ ಅಪ್ಲೈ ಆಗೋಲ್ಲ. ಹಾಂ, ಯಾವ ಗಾಡಿನ? ನಿನ್ನ ಗಾಡಿ ನಾನು ತರಬೇಕಾ? ಕೋತ್ ನನ್ನ ಮಗ ಗಾಡಿ ತೊಗೊಂಬಾರ್ನಕ್ಕೆ. ಯಪ್ಪ, ಏನು ಕ್ಲಚ್ ಫುಲ್ಲು ಝೀರೋ ಇದಕ್ಬಿಟ್ಟಿದ್ಯಾ? ಫುಲ್ ಕ್ಲಚ್ ಇಕ್ಬಿಟ್ಟಿದ್ಯಾ? ಫುಲ್ ಬಿಡೋವರೆಗೂ ಹೋಗಲ್ಲ ಗಾಡಿ. ನಾನು ಆಫ್ ರೋಡ್ಗೆ ಹೆಂಗೆ ಇಟ್ಕೊಂಡಿದ್ದೆ ಹಂಗೆ ಇಟ್ಕೊಂಡಿದ್ದೀನಿ. ಪಿಕಪ್ ಚೆನ್ನಾಗಿ ಸಿಗುತ್ತೆ. ಹಾಕ್ಕೊಡಕ್ಕೆಲ್ಲ ಈಗ ತೆಗಿತಾರೆ ನೋಡಿ, ತೆಗೆದ್ಮೇಲೆ ಗೊತ್ತಾಗುತ್ತೆ. ಆಯಿಲ್ ಫುಲ್ ಡ್ರೈ ಆಗಿದೆ. ಲೀಕೇಜ್ ಆಗಿರೋದು ಇಲ್ಲ ಏನಾಗಿದೆ? ಏನು ಮಾಡೋಕ್ಕಾಗುತ್ತೆ? ಇವಾಗ ಆಯಿಲ್ ಮತ್ತೆ ಫಿಲ್ ಮಾಡಿ ಲೀಕ್ ಆಗಿಬಿಡುತ್ತಾ? ಅದಕ್ಕೆ ಕಂಟ್ರೋಲ್ ಏನು ಮಾಡೋಕ್ಕಾಗಲ್ವಾ? ಕೇಳಿ ನೋಡಿ ಗೊತ್ತಾಗಿಲ್ಲ. ಸಿಲಿಂಡರ್ ಕಿಟ್ಟ ಅಂದರೆ ಒಳ್ಳೆದು ಮಾತ್ರ ಬರುತ್ತೆ. ಈ ಬ್ಲಾಕ್ ಕಲರ್ ಪ್ಲಸ್ ಒಳ್ಳೆದು ಲಾಕರ್ ಥರ ಸ್ಕ್ರೀನ್ ಥರ ಇರ್ತದೆ. ಆಯಿಲ್ ಫುಲ್ಲು ಹೋಗಿದೆ. ಎತ್ತು ಸ್ವಲ್ಪ ತಲೆ ಎತ್ತು ನೋಡು. ಗಾಡಿಗಳು ಅವಾಗ ಬರ್ತಾಯಿದ್ದ ಗಾಡಿಗಳೆಲ್ಲ ನೋಡು, ಆ ಗಾಡಿಗಳೆಲ್ಲ ಏನಂದರೆ ಏನಿರಲಿಲ್ಲ, ಸೆನ್ಸರ್ ಸಿಗಲಿಲ್ಲ, ಡಿಸ್ಕ್ ಬ್ರೇಕ್ ಇಲ್ಲ, ಏನಿಲ್ಲ, ಆಯಿಲ್ ಹಾಕಂಗಿಲ್ಲ, ಸರ್ವಿಸೇ ಮಾಡಿಸ್ರೆ ಓಡಿಸ್ತಾ ಇರ್ತಾರೆ ಗಾಡಿಗಳನ್ನ. ಎರಡು ಒಂದೇ ಸಲ ಬ್ರೇಕ್ ಫೇಲ್ಯೂರ್ ಆಗೋದು ಹಿಂಗೆ. ಆ ಡೌನ್ ಹೆಂಗಿತ್ತು ಹೇಳು? ಡೌನಲ್ಲಂತೆ ಮಾಮೂಲಿ ಸ್ಟ್ರೈಟ್ ಹೈವೇ ಅಂದರೆ ಇಂಜಿನ್ ಬ್ರೇಕೆಲ್ಲ ಹೋಗ್ಬೋದು, ಪ್ರಾಬ್ಲಮ್ ಆಗಲ್ಲ. ಇಂಜಿನ್ ಬ್ರೇಕೆಲ್ಲ ಮಾಮೂಲಿ ಸ್ಟ್ರೈಟ್ ಹೈವೇ ಅಂದರೆ ಇಂಜಿನ್ ಬ್ರೇಕೆಲ್ಲ ಹೋಗ್ಬೋದು. ಬ್ರೇಕ್ ಫೇಲ್ಯೂರ್ ಆದ್ರೂ ಇಂಜಿನ್ ಬ್ರೇಕೆಲ್ಲ ಹೋಗಿ ಕಂಟ್ರೋಲ್ ಮಾಡ್ಬೋದು. ನಾನು ಮಾಡಿದ್ನಲ್ಲ, ಬಟ್ ಈ ಥರ ಘಾಟ್ಸ್ಗಳಲ್ಲಿ ಅಪ್ಸ್ ಡೌನ್ಸ್ಗಳೆಲ್ಲ ಆಗಲ್ಲ ಮಾಡೋಕ್ಕೆ. ಸಡನ್ನಾಗಿ ಅವನನ್ನು ಅಡ್ಡ ಬಂದಂದರೆ ಕಂಟ್ರೋಲ್ ಸಿಗಲ್ಲ. ಏನು ಹೋಗಪ್ಪ, ರಾಯಲ್ ಎನ್ಫೀಲ್ಡ್ಗಳೆಲ್ಲ ಹಿಂಗೆ ಆಗ್ಬಿಟ್ಟಿದೆ. ಟ್ಯಾಂಕ್ ಚೇಂಜ್ ಮಾಡ್ತಿರೋದು, ಇದು ರಸ್ಟ್ ಹಿಡಿದು ಬೇರೆ ಟ್ಯಾಂಕ್ ಹಾಕ್ತಿರೋದು. ಹಾಂ, ಕ್ಲಚ್ ಏನು ಹಂಗಿಕ್ಕಿದೆಯಲ್ಲೋಪ್ಪ,
ನಾನು ಟಚ್ ಬಿಟ್ಬಿಟ್ಟು ಗಾಡಿ ಸ್ಟಾರ್ಟ್ ಕೊಡ್ತೀನಿ, ಗಾಡಿ ಹಿಂದೆ ಹೋಗ್ತೈತೆ, ಫುಲ್ ಬಿಟ್ಟರೆ ಹೋಗ್ತೈತೆ. ಆಫ್ ರೋಡು ಹೊಡಿಬೋದು ಇದು ಕ್ಲಚಲ್ಲಿ, ಸಡನ್ ಪಿಕಪ್ ಬರುತ್ತೆ. ದೂರಿಂದ ಬಂದಿರ್ತೀರಲ್ಲ ನಾವು, ಅದಕ್ಕೋಸ್ಕರ ತಕ್ಷಣ ಮಾಡಿಕೊಡ್ತಾರೆ ನಮಗೆ. ಚೇಂಜ್ ಇಲ್ಲ, 50 ಇತ್ತಲ್ಲ ಇಲ್ಲ ಕೂಡ ಮಾಡಿ. ಗೋಣಿಕೊಪ್ಪ ಹತ್ರ ಬಂದರೆ ಇಲ್ಲಿ ಬಂದು .4 ಸಿಕ್ಕಿಲ್ಲ, .3 ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಎಷ್ಟು ಇಂಪಾರ್ಟೆಂಟು ಬ್ರೇಕ್ ಕಾಯಿಲ್ಸು, ನಾವು ಅದನ್ನು ಇಗ್ನೋರ್ ಮಾಡಿಬಿಡ್ತೀವಿ, ಬ್ರೋ ಪರವಾಗಿಲ್ಲ ಅಂತ. ಶೋರೂಮ್ಗಳಲ್ಲಿ ಕೊಟ್ಟರು ಅಷ್ಟೇ, ಅವರು ಬಿಲ್ ಹಾಕಿರ್ತಾರೆ, ಅಲ್ಲಿ ಚೇಂಜ್ ಮಾಡಿರಲ್ಲ. ಈ ಥರ ಲಾಂಗ್ ಬಂದಾಗ ಈ ಥರ ಯಾರಾದರೂ ಇಮಿಡಿಯೇಟಾಗಿ ನಮಗೆ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಸರ್. ಆಗಲ್ಲ ತೆಗಿತೀನಿ. ಈಗ ನಮ್ಮನ್ನ ಆಡ್ಕೋತೀರಾ, ಈಗ ನೀವು ಹೆಂಗೆ ತಿರ್ಸ್ತೀರ ನೋಡ್ತೀನೋ. ಗೊತ್ತಾಯ್ತಾ ಎಷ್ಟು ಕಷ್ಟ ಅಂತ. ಐಸಾ ಏನು ಬಲೆ ಕಷ್ಟನಾ? ತೂಕ ಇದು ನೆಲದ ಮೇಲೆ ಬಿದ್ದಂಗೆ ಬೀಳುತ್ತೆ ಅಲ್ವಾ? ನನ್ನ ಗಾಡಿಗಿಂತನೇ ಇದು. ಹಾಂ, ಅದಕ್ಕೆ 500 ನಿಂದು 170 kg, ಇದು 240 kg ಲೋಡೆಡ್ ಎಲ್ಲ ಸೇರಿ. ಇನ್ನು ಮೆಟೀರಿಯಲ್ಲು ಇದು ನೆಲದ ಮೇಲೆ ಇದ್ದಂಗೆ, ನಿಂದು ಹೈಟ್ ಇದೆಯಲ್ಲ ಗೊತ್ತಾಗಲ್ಲ. ಇದು ನೆಲದ ಮೇಲೆ ಕೂತಂಗಿರುತ್ತೆ ಗಾಡಿ. ಸ್ಟ್ಯಾಂಡ್ ಹಾಕ್ಬೇಡ, ಓಡಿಸ್ಕೊಂಡು ನೋಡಿ. ತಗೊಂಬ ಅದೇ ಗಂಟ. ಏನಕ್ಕೆ ಸರ್ ತಳ್ತಾ ಇದ್ದೀರಾ ಗಾಡಿನ? ವೇಟ್